3 ವರ್ಷದ ಬಾಲಕಿ ಮೇಲೆ ಸ್ವಂತ ದೊಡ್ಡಪ್ಪನಿಂದಲೇ ಅತ್ಯಾಚಾರ ಆಗಿರುವಂತಹ ಘಟನೆ ಹಾಸನ ಜಿಲ್ಲೆಯಲ್ಲಿ ನಡೆದಿದೆ. ಹಾಸನ ಜಿಲ್ಲೆಯ ಕೋಲನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಆರೋಪಿಯನ್ನ ಬಂಧಿಸುವಂತ ಕೆಲಸ ಮಾಡಿದ್ದಾರೆ. ಆರೋಪಿ 48 ವರ್ಷ ಸಣ್ಣ ಸ್ವಾಮಿ ಮಗುವಿನ ದೊಡ್ಡಪ್ಪ ಆಗಿರ್ತಾನೆ. ಮನೆಗೆ ಆಟ ಆಡಕ್ ಹೋಗಿರ್ತಾಳೆ ಕಂದಮ್ಮ. ಆಟ ಆಡಕ್ ಹೋಗದಂತ ಸಮಯದಲ್ಲಿ ಕಾಮ ಪಿಚಾಚಿ ಮಗುವಿನ ಮೇಲೆ ಅತ್ಯಾಚಾರ ಮಾಡಿರ್ತಾನೆ. ಮಗುವಿನ ತಾಯಿ ಮಗು ಬಟ್ಟೆನ ರಕ್ತ ಆಗಿರೋದು ನೋಡಿ ಎಲ್ಲಾದ್ರೂ ಗಾಯ ಆಗಿರ್ಬೇಕಂತೇಳಿ ಹುಡುಕಾಟ ಮಾಡ್ತಾಳೆ. ಆದ್ರೆ ಖಾಸಗಿ ಭಾಗದಲ್ಲಿ ತೀರಾ ರಕ್ತ ಬರ್ತಾ ಇರುವಂತದ್ದು ಕಂಡು ಬಂದು ತಕ್ಷಣಕ್ಕೆ ಕೋನನೂರು ಸರ್ಕಾರಿ ಆಸ್ಪತ್ರೆಗೆ ತಾಯಿ ಕರ್ಕೊಂಡು ಹೋದಾಗ ಅಲ್ಲಿ ವೈದ್ಯಕೀಯ ಪರೀಕ್ಷೆ ನಂತರ ತಿಳಿದು ಬರುತ್ತೆ ಮಗು ಮೇಲೆ ಅತ್ಯಾಚಾರ ಆಗಿರುವಂತದ್ದು. ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ತಿಳಿಸುವಂತ ಕೆಲಸ ಆಸ್ಪತ್ರೆ ವೈದ್ಯರು ಮಾಡ್ತಾರೆ. ತಕ್ಷಣಕ್ಕೆ ಆರೋಪಿಯನ್ನ ಬಂಧಿಸಿ ಪ್ರಕರಣ ದಾಖಲು ಮಾಡುವಂತ ಕೆಲಸ ಮಾಡ್ತಾರೆ. ಸ್ವಂತ ದೊಡ್ಡಪ್ಪನಿಂದನೇ 3 ವರ್ಷದ ಕಂದಮ್ಮನ ಬಿಟ್ಟಿಲ್ಲ ಅಂತ ಅಂದ್ರೆ ಎಲ್ಲೋಗ್ತಾ ಇದೆ ನಮ್ಮ ಸಮಾಜ. ನಮ್ಮ ದೇಶದಲ್ಲಿ ಇತ್ತೀಚೆಗೆ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಕಾರಣ ಸೂಕ್ತವಾದಂತ ಕ್ರಮಗಳು ತಗೊಳ್ತಾ ಇಲ್ಲ. ಹೆಣ್ಣು ಮಕ್ಕಳು ಎತ್ತಿರುವಂತ ಪೋಷಕರು ಯಾವ ರೀತಿ ಬದುಕಬೇಕು? ತಂದೆ ವಯಸ್ಸಲ್ಲಿರುವಂತ ಇಂತ ರಾಕ್ಷಸರೇ ಪುಟ್ಟ ಪುಟ್ಟ ಕಂದಮ್ಮಗಳನ್ನ ಬಿಡ್ತಾ ಇಲ್ಲ ಬದುಕೋದಕ್ಕೆ ಅಂದ್ರೆ ದೇಶ ಯಾವ ಕಡೆ ಸಾಗ್ತಾ ಇದೆ?